ನಾವು ಇನ್ನೂ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸಿಲ್ಲ ಕೆಲವೊಂದು, ಅದಕ್ಕೆ ಯಾರ ಹತ್ರನೂ ಕ್ಯಾಶ್ ಇಲ್ಲ. ಕ್ಯಾಶ್ ಎಲ್ಲ ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿದ್ದೀವಿ. ಕಕ್ಕ ಇದು ಮಾಡಿರೋ ಪೂಪಿಂದ ಮಾಡಿರುವಂಥ ಕಾಫಿನ ನಾವು ಟ್ರೈ ಮಾಡಿರೋದು. ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಇವತ್ತು ಡೇ 2. ಆ್ಯಕ್ಚುಲಿ 6 ಗಂಟೆಗೆ ಹೊರಡಬೇಕು ಅಂದ್ಕೊಂಡ್ವಿ, 6:30 ಆಗೋಯಿತು. ಫಸ್ಟ್ ನಾವು ಗೇಟ್ ಆಫ್ ಹೆವೆನ್ಗೆ ಹೋಗ್ತಿದ್ದೀವಿ. ಅದು ಫೋಟೋ ಪ್ಲೇಸು. ಯಾಕೆ ಇಷ್ಟು ಬೇಗ ಹೋಗ್ತಿದ್ದೀವಿ ಅಂದರೆ ತುಂಬ ರಶ್ ಇರುತ್ತೆ ಅಂತ ಹೇಳಿದರು. ಅಲ್ಲಿ ಒಂದು ಫೋಟೋಗೋಸ್ಕರ ಜಾಸ್ತಿ ಕ್ಯೂ ಇರುತ್ತೆ ಅಂತ. ಸೊ ಫಸ್ಟೇ ಹೋದರೆ ಬೆಟರ್ ಅಂತ ಹೋಗ್ತಾಯಿದ್ದೀವಿ ಅಷ್ಟೇ. ಸೊ ಟೈಮ್ ಆಯಿತು, ಬೇಗ ಬೇಗ ಬನ್ನಿ ನೋಡೋಣ. ಸೊ ಇದೇ ನೋಡಿ ಲೆಪಿಯಾಂಗ್ ಗೇಟ್ ಆಫ್ ಹೆವೆನ್. ಇಲ್ಲಿಗೆ ನಾವು ಬಂದಿರೋದು. ಆ್ಯಂಡ್ ಇಲ್ಲಿನ ಸ್ಪೆಷಾಲಿಟಿ ಬಂದು ಇನ್ಸ್ಟಾಗ್ರಾಮು ಎಲ್ಲ ನೋಡಿರ್ತೀರ ಸೋಷಿಯಲ್ ಮೀಡ್ಯಾದಲ್ಲಿ. ಇಲ್ಲಿ ಪೋಸ್ ಮಾಡ್ತಾ ಇರ್ತಾರೆ ಇವ್ರು, ಈ ಥರ ಮಿರರ್ ಇಟ್ಕೊಂಡು ಫೋಟೋ ತೆಕ್ಕೊಡ್ತಾರೆ. ನೋಡಿ ಇದೆಲ್ಲ ಇದೇನೆ ಪಂಚೆ ಥರ ಹಾಕ್ಕೊಂಡಿದ್ದೀವಲ್ಲ, ಇದನ್ನು ಸೊರಾಂಗ್ ಅಂತಾರೆ. ಇದನ್ನು ಹಾಕಿ ನಾವು ಇವರ ದೇವಸ್ಥಾನಗಳಿಗೆ ಹೋಗಬೇಕು. ನಾವು ಹೇಗೆ ಬನಿಯನ್ಸು ಶರ್ಟ್ಸ್ನ ರಿಮೂವ್ ಮಾಡಿ ಪಂಚೆಗಳಿರುತ್ತೆ ಅದನ್ನು ಹಾಕ್ಕೊಂಡು ಹೋಗ್ತೀವಿ, ಅದೇ ಥರ ಇವರಲ್ಲೂ ಇದೊಂದು ಸಂಪ್ರದಾಯ. Look here, 1, 2, 3. Next pose. 1, 2, 3. Next pose. ನೋಡಿ ಇಲ್ಲೂ ಕೂಡ ಜಾಕ್ ಫ್ರೂಟು, ಇದು ಡೋರಿಯನ್ ಎಲ್ಲ ಸಿಗುತ್ತೆ. ಸೊ ನಾವು ಇವಾಗ ಬಸ್ಸಲ್ಲಿ ಕೆಳಗೆ ಹೋಗ್ತಾ ಇದ್ದೀವಿ. ಈ ಬಸ್ಸಿಗೆ 50,000 ಕೊಟ್ಟಿರೋದು ಪರ್ ಹೆಡ್. ಇದು ಏನು ಅಂದರೆ ಒಂಥರ ಚಾಮುಂಡಿ ಬೆಟ್ಟ ಕೆಳಗಿಂದ ಮೇಲೆ ಕರ್ಕೊಂಡು ಹೋಗ್ತಾರಲ್ಲ ಆ ಥರ ಇದು, ಅದಕ್ಕೆ 50,000. ನಾವಲ್ಲಿ ವ್ಯಾನ್ ಎಲ್ಲ ಹುಡುಕಿ ಅವನನ್ನು ಕರ್ಕೊಂಡು ಈ ಕಡೆ ವೆಯ್ಟ್ ಮಾಡ್ತಾಯಿದ್ರೆ ಇವರು ಇಲ್ಲಿ ಬಾರ್ಗೇನ್ ಮಾಡಿಕೊಂಡು ಸನ್ಗ್ಲಾಸ್ ತಗೋತಾ ಇದ್ದಾರೆ. ಎಲ್ಲ ಮುಗೀತಾ ಬಾರ್ಗೇನಿಂಗ್ ಏನೋ ಮುಗೀತು. ನಾವು ಇನ್ನೂ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಲ್ಲ, ದುಡ್ಡಿಲ್ಲ, ಅಣ್ಣ ಕೊಡ್ತಾ ಇಲ್ಲ. ಆ್ಯಕ್ಚುಲಿ ನಾವು ಇನ್ನೂ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸಿಲ್ಲ ಕೆಲವೊಂದು, ಅದಕ್ಕೆ ಯಾರ ಹತ್ರನೂ ಕ್ಯಾಶ್ ಇಲ್ಲ. ಕ್ಯಾಶ್ ಎಲ್ಲ ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿದ್ದೀವಿ. ಈ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದ್ರೆ ಮತ್ತೆ ಜನ ಕಾಂಚನ ಬರುತ್ತೆ. ಸೊ ನಾವಿವಾಗ ನಿನ್ನೆ ನೈಟ್ ಡಿನ್ನರ್ ಮಾಡಿದ್ವಲ್ಲ ಅದೇ ಹೋಟೆಲಿಗೆ ಬಂದಿದ್ದೀವಿ. ಅದು ಆನ್ ದಿ ವೇ ಇತ್ತು ಅಂತ. ಆ್ಯಂಡ್ ಇಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊತಾ ಇದ್ದೀವಿ. ಸೊ ಬನ್ನಿ, ಸ್ವಲ್ಪ ಇಲ್ಲಿ ನೆನ್ನೆಗೂ ಇವಾಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ಬಟ್ ಅರ್ಜೆಂಟ್ ಇರೋದ್ರಿಂದ ಏನು ಮಾಡೋದಕ್ಕಾಗಲ್ಲ. ನೋಡೋಣ ಇವ್ರದ್ದೇ ಹೇಗೆ ಅಂತ. ನೋಡಿ ನಮ್ಮ ಹತ್ರ ಇರೋದು $US. ಇವತ್ತಿನ ಪ್ರೈಸ್ ಇದು. ಸೊ ಈಗ ನಾವು ಕಾಫಿ ಪ್ಲ್ಯಾಂಟೇಷನ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋಣ. ಇಲ್ಲೇ ನಾವು ಒಂದಿನ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ಇದನ್ನು, ಲುವಾಕ್ ಅನ್ನೋ ಕ್ಯಾಟ್ ಪೂಪಿಂದ ಕಾಫಿನ ಮಾಡ್ತಾರೆ ಅಂತ. ಬಟ್ ಇಷ್ಟು ಬೇಗ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಇಟ್ ವರ್ಕ್ಸ್ ಅನ್ನಂಗೆ ಬಂದಿದ್ದೀವಿ. ಬನ್ನಿ ಕಾಫಿ ಕುಡಿದು ಹೇಗಿದೆ ಅಂತ ಟ್ರೈ ಮಾಡಿ ನಿಮಗೂ ಹೇಳ್ತೀವಿ. ನೋಡಿ ಇದೇನೆ ಲುವಾಕ್ ಆ್ಯನಿಮಲ್, ಬಟ್ ಮಲಗಿದೆ ಆ ಕಡೆ ತಿರ್ಕೊಂಡು. ಅಲ್ಲಿ ಬೀಜನ ತಿಂದು ಈ ಥರ ಪೂಪ್ ಮಾಡಿರೋದನ್ನ ಎತ್ಕೊಂಡು ಇವರು ಕಾಫಿನ ತಯಾರಿಸ್ತಾರೆ. ಇನ್ನು ಒಳಗೋಗಿ ತೋರಿಸ್ತೀವಿ. ಸೊ ನಾವು ಬಂದಿರೋ ಪ್ಲಾಂಟೇಶನ್ ಹೆಸರು ಸಾತ್ರಿಯಾ ಲುವಾಕ್ ಕಾಫಿ ಅಂತ. ಸೊ ಇಲ್ಲಿದೆ ನೋಡಿ, ಇವರು ಹೇಗೆ ಪ್ರೋಸೆಸ್ ಮಾಡ್ತಾರೆ ಅನ್ನೋದೆಲ್ಲ ಇಲ್ಲಿ ಸಿಗುತ್ತೆ ನಿಮಗೆ.
ಮೊನ್ನೆ ಶಶಾಂಕ್ ಹಲ್ದಿ ಹತ್ತ ಭತ್ತ ಕೊಟ್ಟಿದ್ದೀರಲ್ಲ, ಮಿಕ್ಸಿಗೆ ಹಾಕಲ್ಲ ನೋಡಿ ಅವರು. ಹ್ಯಾಂಡ್ಮೇಡು. ಹಿಂಗೆ ಮಾಡಬೇಕು. ಹಂಗೆ ಚಂದ. ಆ ಪೂಪ್ನ ತೊಗೊಂಡು ತೊಳೆದು ವಾಶ್ ಮಾಡಿ ಈ ಥರ ಒಂದು 40 to 45 ಮಿನಿಟ್ಸು ಡ್ರೈ ಮಾಡ್ತಾರಂತೆ. ಅದಾದಮೇಲೆ ಈ ಥರ ಆಗಿರುತ್ತೆ. ಆಮೇಲೆ ಇದನ್ನು ತಗೊಂಡು ಇಲ್ಲಿ ಬಂದರೆ ಪುಡಿ ಮಾಡ್ಬೋದು. ಹಿಂಗೆ ತಗೋ ವಿಡಿಯೋ ಮಾಡು. ನೋಡಿ ಫೈನ್ ಪೌಡರ್ ಮಾಡಿದ್ದಾರೆ. ಪೌಡರ್ ಮಾಡ್ತಾರೆ ಇದ್ರಲ್ಲಿ ಆ್ಯಕ್ಚುಲಿ. ಕಾಣಿಸ್ತಾ ಇದೆಯಲ್ಲ ಗೊತ್ತು. ಫೈನ್ ಪೌಡರ್ ಈ ಥರ ಮಾಡ್ತಾರೆ. ಸೊ ಇಲ್ಲಿ ಆ ಡ್ರೈ ಸೀಡ್ಸ್ನ ಹಾಕಿ ಈ ಥರ ಕುಟ್ಟಿ ಕ್ರಷ್ ಮಾಡಿ ಇಲ್ಲಿ ತೊಗೊಂಡು ಪೌಡರ್ನ ಇಲ್ಲಿ ಹಾಕ್ತಾರೆ. ಆಮೇಲೆ ಅದನ್ನು ಜರಡಿ ಮಾಡ್ತಾರೆ. ಜರಡಿ ಮಾಡಿದಾಗ ನೋಡಿ ಎಷ್ಟು ಫೈನ್ ಕಾಫಿ ಪೌಡರ್ ಆಗುತ್ತೆ. ಇದೆಲ್ಲ ಯಾವುದು ಗೊತ್ತಾ ಗೈಸ್? ಕ್ಯಾಟದು ಕ್ಯಾಟ್ ಪೂಪ್ ಹೇಳ್ದೆ ನಾನು. ಪೂಪ್ ಅಂದ್ರೆ ಕಕ್ಕ. ಸೊ ಪೂಪಿಂದ ಬಂದಿರೋ ಕಾಫಿನ ತೊಳೆದು ಈ ಥರ ಡ್ರೈ ಮಾಡಿ ರೋಸ್ಟ್ ಮಾಡ್ಕೋತಾರೆ. ಸೊ ಕಾಫಿ ಸ್ಯಾಂಪಲ್ಸ್ಗಳು ತಂದು ಕೊಟ್ಟಿದ್ದಾರೆ. ಟ್ರೈ ಮಾಡ್ತಾ ಇದ್ದೀವಿ. ಯಾವುದದು? ಇದು ಚಾಕ್ಲೇಟ್, ಒಂಥರ ಹಾಟ್ ಚಾಕ್ಲೇಟ್ ಥರ ಇದೆ, ಚೆನ್ನಾಗಿದೆ. ನೋಡಿ ವೆರೈಟೀಸ್ ಆಫ್ ಕಾಫೀಸ್. ಇದು ಬರೀ ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಂತ ಕೊಟ್ಟಿರೋದು. ಇಲ್ಲಿ ಪೂಪ್ ಕಾಫಿ ಅಂತ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ವೆರೈಟಿ ಆಫ್ ಕಾಫಿ ಕೊಟ್ಟಿದ್ದಾರೆ. ವೆನಿಲ್ಲಾ ಕಾಫಿ, ಚಾಕ್ಲೇಟ್ ಕಾಫಿ, ಮೋಕಾ ಕಾಫಿ, ಕೋಕೋನಟ್ ಕಾಫಿ, ಆಮೇಲೆ ಏನೇನು ಜಿಂಜರ್ ಕಾಫಿ ಎಲ್ಲ ಕೊಟ್ಟಿದ್ದಾರೆ. ಇದು ಕೆಮ್ಮಿಗೆ ತುಂಬ ಒಳ್ಳೆಯದು. ನಂಗೆ ಸ್ವಲ್ಪ ಕೆಮ್ಮು ಬಂದಿದೆ, ಅದಕ್ಕೆ ಕುಡಿತಾ ಇದ್ದೀನಿ. ಆ್ಯಂಡ್ ಇದೇನು ರೋಸೆಲಾ ಟೀ. ಆಮೇಲೆ ಇನ್ನೇನಿದೆ? ಇದು ಸ್ವಲ್ಪ ಬ್ಲ್ಯಾಕ್ ಕಾಫಿ. ಇದು ಬ್ಲ್ಯಾಕ್ ಕಾಫಿ. ಇದು ಆ್ಯಕ್ಚುಲಿ ಮೂಸಕ್ಕೆ ಸ್ಮೆಲ್ ಮಾಡಿದ್ರೆ ಅರಿಶಿನ ಥರ ಸ್ಮೆಲ್ ಬರ್ತಾ ಇದೆ. ಆದರೆ ಮೂಸಕ್ಕೆ ಸ್ಮೆಲ್ ಮಾಡಿದ್ರೆ ಅರಿಶಿನ ಥರ ಸ್ಮೆಲ್ ಬರ್ತಾ ಇದೆ. ಆದರೆ ಕುಡಿದ್ರೆ ಇದೊಂಥರ ಎಂಥದ್ದು ಪಾಪಿನ್ಸ್ ಇರುತ್ತಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಿರಂಗಿದೆ. ಸೊ ಇದೇ ನೋಡಿ ಲುವಾಕ್ ಪೂಪ್ ಕಾಫಿ. ಈಗ ಟೇಸ್ಟ್ ಮಾಡೋಣ. ಬ್ಲ್ಯಾಕ್ ಕಾಫಿ. ಶುಗರ್ ಏನಾದ್ರು ಬೇಕಂದರೆ ನಾವೇ ಆ್ಯಡ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿದೆ. ಬಿಸ್ಕೆಟ್ ಕೂಡ ಕೊಟ್ಟಿದ್ದಾರೆ. ರೋಮಾ ಬಿಸ್ಕೆಟ್. ನೈಸ್. ಇದಕ್ಕೆ 55,000 ರೂಪಾಯಿ. 55,000 ಅಂದರೆ ಆಲ್ಮೋಸ್ಟ್ 320. ಈಗ ಹರ್ಷಿತಾ ಟ್ರೈ ಮಾಡ್ತಾ ಇದ್ದಾಳೆ ಪೂಪ್ ಕಾಫಿ. ನೆನ್ಸ್ಕೋಬಾರ್ದು ಅದೆಲ್ಲ, ಅದು ಹೇಳಕ್ಕೆ ಮಾತ್ರ ಅಸಹ್ಯ ಆಗುತ್ತೆ ಅಷ್ಟೇ. ಸೊ ಇದೇ ನೋಡಿ ಲುವಾಕ್ ಅನಿಮಲ್ಲು. ಇದು ಮಾಡಿರೋ ಪೂಪಿಂದ ಮಾಡಿರುವಂಥ ಕಾಫಿನ ನಾವು ಟ್ರೈ ಮಾಡಿರೋದು. ಅದು ಇಳಿಯೋದಕ್ಕೇನೋ ಟ್ರೈ ಮಾಡ್ತಾ ಇರಬೇಕು. ಇದು ಫರ್ರು ಒಂಥರ ಲ್ಯಾಬ್ರಡಾರ್ ನಾಯಿ. ಅದೇ ಲ್ಯಾಬ್ರಡಾರ್ ನಾಯಿ ಇದೆಯಲ್ಲ, ಆ ಥರ ಇದೆ ಇಲ್ಲಿ. ಅದೊಂಥರ ಹಿಂಗೆ ಕೌಚಾಕೊಂಡು ಮಲ್ಕೊಳ್ಳುತ್ತೆ. ಫುಲ್ಲು ಕೌಚ್ ಹಾಕೊಂಡು ಮಲ್ಕೊಳ್ಳೋದು ಅದೀಗ. ಬಾಲಿ ಕಾಫಿ ಪೌಡರ್ಸು, ಬಾಲಿದು ಕಾಫಿ ಪುಡಿ ನೋಡಿ. ಇದು ಬೀನ್ಸು ಇದೆ. ಇದು 3,60,000 ಅಂದರೆ 900 ರುಪೀಸ್ ಇದು ಇಷ್ಟಕ್ಕೆ. ಆಮೇಲೆ ಪೂಪ್ದು ಕಾಫಿ ಪುಡಿ ತೋರಿಸ್ತೀನಿ ಬಾ. ಪೂಪ್ದು ಲುವಾಕ್ ಕಾಫಿ ಪುಡಿ ಇದು 3,70,000 ಅಂದರೆ ಆಲ್ಮೋಸ್ಟ್ 1,000 ರುಪೀಸ್ ಹಾಗೆ ಬೀಳುತ್ತೆ.
ಇಷ್ಟೆಲ್ಲ ಇದೆ. ಬಟ್ ಏನು ಗೊತ್ತಾ, ನಮಗೆ ಅಷ್ಟು ಕಾಫಿ ಟೇಸ್ಟಿಗೆ ಕೊಟ್ರಲ್ಲ, ₹1 ಇಸ್ಕೊಂಡಿಲ್ಲ. ಅಂದರೆ ಅವ್ರಿಗೆ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ನಾವು ಜಸ್ಟ್ ಒಂದೇ ಒಂದು ಪೂಪ್ ಕಾಫಿ ತೊಗೊಂಡ್ವಿ 6 ಜನಕ್ಕೆ ಅಷ್ಟೇ. ಅದು ಬಿಟ್ಟರೆ ಅವ್ರು ಅದೆಲ್ಲ ಟೇಸ್ಟಿಗೆ ಕೊಟ್ಟಿರೋದೆಲ್ಲ ಇಲ್ವೇ ಇಲ್ಲ. ನಾವು ಬೇಕಾದ್ರೆ ಅದನ್ನೇ ಕುಡ್ಕೊಂಡು ಹೋಗ್ಬೋದಿತ್ತು ಅಲ್ವಾ? ಹಾಂ, ಬಟ್ ಏನಂದರೆ ಟ್ರೈ ಮಾಡಬೇಕಲ್ಲ. ಇಲ್ಲಿವರೆಗೂ ಬಂದು ಇಲ್ಲಿ ಫೇಮಸ್ ಏನು ಲುವಾ ಕಾಫಿ, ಸೊ ಅದನ್ನೇ ಟ್ರೈ ಮಾಡದೆ ಹೋಗಿದ್ರೆ ಹೆಂಗೆ ಅಂತ ಹೇಳಿ ಒಂದು ಕಾಫಿ ತೊಗೊಂಡು ಟ್ರೈ ಮಾಡಿದ್ವಿ. ಇಟ್ಸ್ ಗುಡ್. ಹೇಗೆ ಅಂದರೆ ಒಂಥರ ಬ್ಲ್ಯಾಕ್ ಕಾಫಿ ಅಷ್ಟೇ. ಸೊ ನಾವಿವಾಗ ಪೂರ್ವತೀರ್ಥ ಎಂಪುಲಿಗೆ ಬಂದಿದ್ದೀವಿ. ಇಲ್ಲಿನ ಟಿಕೆಟ್ ಬಂದು 150K IDR, ಅಂದರೆ ಆಲ್ಮೋಸ್ಟ್ 600-900 ರುಪೀಸ್ ಇಬ್ಬರಿಗೆ. ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ. ಸ್ಕ್ಯಾನ್ ಮಾಡಬೇಕು. ಸೊ ಇಲ್ಲಿ ಸ್ಕ್ಯಾನರ್ ಕೊಟ್ಟಿದ್ದಾರಲ್ಲ, ಇದನ್ನು ಸ್ಕ್ಯಾನ್ ಮಾಡಿದ್ರೆ ಎಂಟ್ರಿ ಆಗುತ್ತೆ. ಇಲ್ಲಿ ನೋಡಿ ಎಲ್ಲ ಇದು ಏನಿಲ್ಲ, ಲೈಕ್ ಇಟ್ಸ್ ನಥಿಂಗ್ ಬಟ್ ಇಲ್ಲಿ ಬಾಲಿ ಅಂದರೆ ಪ್ಲ್ಯಾಂಟೇಷನ್ಸು ಆ್ಯಂಡ್ ಪಾರ್ಕ್ ಥರ ಇದೆ, ಒಂಥರ ಪೀಸ್ಫುಲ್ ಜಾಗ ಒಟ್ಟಿನಲ್ಲಿ ಬಾಲಿ. ಸಾರಾಂಗ್ ಹಾಕೊಂಡಿದ್ದೀವಿ ಎಲ್ಲರೂ, ಇಲ್ಲೂ ಹಾಕೋಬೇಕಂತೆ. ಇವ್ರದ್ದು ಟೆಂಪಲಲ್ಲೆಲ್ಲರೂ ಇದೇ ಥರ ಹಾಕೋಬೇಕು, ಇವ್ರದ್ದು ಟ್ರೆಡಿಷನ್ ಇದು. ಕಳ್ಳ 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 ಕಳ್ಳ, ಏಯ್ ಕಳ್ಳರು ನಾವೆಲ್ಲರೂ. ಸೊ ಇಲ್ಲಿ ಬಂದು ಸ್ನಾನ ಮಾಡಿ ಅವ್ರ ಆಹಾರನ ಕ್ಲೀನ್ ಮಾಡ್ಕೋತಾರೆ. ಇದು ಒಂದು ಅವ್ರ ನಂಬಿಕೆ. ಇಲ್ಲಿ ನಾವು ಕೂಡ ನಾವೆಲ್ಲ ಹೋಗಂಗಾಗಲ್ಲ. ಸ್ನಾನನ ತಗೊಂಡು ಆಹಾರನ ಕ್ಲೀನ್ ಮಾಡ್ಕೋಬೋದು. ಸೊ ಇಲ್ಲಿ ಒಂದೊಂದು ಕಡೆನೂ ಒಂದೊಂದು ಏನೋ ಅವ್ರದ್ದೊಂದು ಟ್ರೆಡಿಷ್ನಲ್ ನಂಬಿಕೆಗಳಿದೆ. ಸೊ ಒನ್ ಬೈ ಒನ್ ಹೋಗ್ತಾ 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 ಅಲ್ಲಿ ತಲೆನ ಕೊಟ್ಟು ಅವ್ರಿಗೇನು ಬೇಕು ಪ್ರೇ ಮಾಡಿಕೊಂಡು ಹೋಗಬೇಕು. ಅಲ್ಲಿವರೆಗೂ ಹೋಗ್ತಾರೆ. ಇಲ್ಲೆಲ್ಲ ನಾವು ನಾರ್ಮಲಾಗಿ ಬರ್ಬೋದು. ಲೇಡೀಸು ಈ ಥರ ಪೋನಿ ಕಟ್ಕೊಂಡು ಬರಬೇಕು, ಕೂದಲು ಬಿಟ್ಕೊಂಡು ಬರೋಂಗಿಲ್ಲ ಅಷ್ಟೇ. ಸೊ ನಾವಿವಾಗ ಹ್ಯಾಪಿ ಸ್ವಿಂಗ್ ಬಾಲಿ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ತುಂಬಾ ಸ್ವಿಂಗ್ಸ್ ಇದೆ, ಬಟ್ ಆನ್ಲೈನಲ್ಲಿ ಸ್ವಲ್ಪ ಚೆಕ್ ಮಾಡಿ ಚೀಪ್ ಪ್ರೈಸು ಆ್ಯಂಡ್ ಬೆಟರ್ ಪ್ರೈಸು, ಒಳ್ಳೆ ರಿವ್ಯೂಸ್ ಇರೋವಂಥದ್ದು ನಮಗೆ ಇದು ಸಿಕ್ತು. ಸೊ ನೀವು ಬಂದ್ರೂ ಇದು ಸ್ವಲ್ಪ ಓಕೆ ಅನ್ನಿಸ್ತು. ಬಟ್ ಪರ್ ಪರ್ಸನ್ನು 350K IDR. 350K ಅಂದರೆ ಆಲ್ಮೋಸ್ಟ್ 2000 ಒಳಗೆ ಬರುತ್ತೆ, 1900 ಬರುತ್ತೆ. ನಾವು ಬಾಯ್ಸ್ ಎಲ್ಲ ಆಡದೇ ಇರೋದ್ರಿಂದ ಜಸ್ಟ್ ಹುಡುಗಿರು ಮಾತ್ರ ಹೋಗ್ತಾ ಇದ್ದಾರೆ, ನಾವು ಹುಡುಗರು ಹೋಗಲ್ಲ. ಆ್ಯಂಡ್ ಹುಡುಗರು ನಾವು ಎಂಟರ್ ಆಗಬೇಕು, ಜಸ್ಟ್ ಕೂತ್ಕೊಳ್ಳೋದಕ್ಕೇ 50,000 ಅಂತೆ. 50,000 ಅಂದರೆ ಆಲ್ಮೋಸ್ಟ್ 300 ಇಂಡಿಯನ್ ರುಪೀಸ್. ಸೊ ನೋಡೋದಕ್ಕೆಲ್ಲ ಯಾಕೆ 300 ಕೊಡೋದು ಅಂತ ಹೇಳಿ ಜಸ್ಟ್ ಅವ್ರಿಗೆ ಕಳಿಸ್ತಾ ಇದ್ದೀವಿ. ನೋಡಿ ಈ ಥರ ಇರುತ್ತೆ ಇಲ್ಲೆಲ್ಲ. ಅದೇ ಸ್ವಿಂಗ್. ಸೊ ಎಲ್ಲ ಸ್ವಿಂಗಿಗೆ ರೆಡಿ ಆಗಿದ್ದಾರೆ, ಡ್ರೆಸ್ಗಳನ್ನ ಹಾಕ್ಕೊಂಡು. ನೈಸ್. ನಾವಿವಾಗ ಇಲ್ಲೇ ಸ್ವಲ್ಪ ಕೆಳಗೆ ಇಳ್ಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಎಂಟ್ರಿ ಟಿಕೆಟು ನಾವು ಅವ್ರ ಜೊತೆ ಅಲ್ಲಿ ಹೋಗೋಣ ಅನ್ಕೋತಾ ಇದ್ವಿ. ನೋಡಿ ಅವರು ಸ್ವಿಂಗಿಗೆ ಹೋಗಿದ್ದಾರೆ, ಅಲ್ಲಿದ್ದಾರೆ ನೋಡಿ, ಅವ್ರ ಜೊತೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿಗೆ ಹೋಗೋದಕ್ಕೆ 50K IDR, ಅಂದರೆ 300 ರೂಪಾಯಿ ಆವಾಗಲೇ ಹೇಳ್ದಂಗೆ. ಬಟ್ ಹೇಗೋ ತಪ್ಪಿಸ್ಕೊಂಡು ಒಂಚೂರು ಹಿಂಗೆ ಬಂದ್ವಿ. ಆಮೇಲೆ ನೋಡಿದ್ರೆ ಇಲ್ಲಿ ಕೆಫೆ ಇದೆ. ಸೊ ಕೆಫೆಗೆ ಬಂದು ಏನಾದ್ರು ತೊಗೊಂಡು ತಿನ್ಕೊಂಡು, ಹೇಗಿದ್ರು ಊಟ ಮಾಡಿಲ್ವಲ್ಲ, ತಿನ್ಕೊಂಡು ಕೂತ್ಕೊಂಡು ಇಲ್ಲೇ ನೋಡ್ಬೋದಲ್ಲ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ನೋಡ್ತಾ ಇದ್ದಾರೆ, ಏನು ತೊಗೊಳೋದು ಗೊತ್ತಾಗ್ತಿಲ್ಲ. ಸ್ವಲ್ಪ ಪ್ರೈಸೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ಅವ್ರಿಗೆ ಕೊಡೋ ದುಡ್ಡಲ್ಲಿ ಸ್ವಲ್ಪ ಊಟನಾದ್ರು ಮಾಡ್ಕೋಬೋದು ಅಂತ ಅಷ್ಟೇ. ಊಟ ಬಂದಿದೆ, ಊಟ ತಿಂತ ಅವರಲ್ಲಿ ಸ್ವಿಂಗ್ ಆಡೋದನ್ನು ನೋಡ್ತಾ ಈ ಊಟನ
ಸವಿಯೋಣ. ಸೊ ನಾವಿವಾಗ ಉಬುಡ್ ಅನ್ನೋ ಊರಿಗೆ ಬಂದಿದ್ದೀವಿ. ಅಲ್ಲಿಂದ ಇದು ನಮ್ಮ ರೂಮ್. ಎಲ್ಲ ಚೆಕ್-ಇನ್ ಪ್ರೋಸೆಸ್ ಎಲ್ಲ ಮುಗಿದಿದೆ. ನಮ್ಮದು ಲಗೇಜ್ ಇಲ್ಲಿರೋದ್ರಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಲಗೇಜ್ನ ಅವ್ರು ಎತ್ಕೊಂಡು ಮೇಲಿಗೆ ತಂದುಕೊಡ್ತಾರೆ. ಯಾಕಂದರೆ 3rd ಫ್ಲೋರಲ್ಲಿರೋದು ನಮ್ಮ ರೂಮ್ಸ್ ಎಲ್ಲ. ಅದಕ್ಕೋಸ್ಕರ ಅವರೆಲ್ಲ ರೂಮಿಗೆ ಹೋಗಿದ್ದಾರೆ ಒಂದೊಂದು ಲಗೇಜ್ ಜೊತೆ. ಈಗ ಈ ಲಗೇಜ್ ಜೊತೆ ನಾವು 3 ಜನ ಹೋಗ್ತೀವಿ. ಆ್ಯಂಡ್ ನಮ್ಮ ಹೋಟೆಲ್ ನೋಡಿ ಗೈಸ್ ಹೇಗಿದೆ ಅಂತ. ಸೊ ಗೈಸ್ ನಾವಿವಾಗ ರೂಮಿಂದ ಊಟಕ್ಕೆ ಹೋಗ್ತಾ ಇದ್ದೀವಿ ಡಿನ್ನರ್ಗೆ. ಈ ಡಿನ್ನರ್ದು ರೆಸ್ಟೋರೆಂಟು ಇಂಡಿಯನ್ ರೆಸ್ಟೋರೆಂಟು ಇಲ್ಲಿಂದ 3 ಕಿಲೋಮೀಟರ್ಸ್ ಇದೆ. ಬಟ್ ಎಲ್ಲರಿಗೂ ನಡೆಯೋಕ್ಕಾಗಲ್ಲ ಅಂತೇಳಿ ಕ್ಯಾಬ್ ಬುಕ್ ಮಾಡಿದ್ದೀವಿ. ನೋಡಿ ಇಂಟರ್ನ್ಯಾಷನಲ್ ಟ್ರಿಪ್ ಅಂದ್ಬಿಟ್ಟು ಫುಲ್ಲು ರಿಚ್ ಆಗಿಬಿಟ್ಟಿದ್ದೀವಿ ನಾವು. 3 ಕಿಲೋಮೀಟರ್ಸ್ ನಡೆಯೋಕ್ಕೆ ಕ್ಯಾಬ್ ಬುಕ್ ಮಾಡಿದ್ದೀವಿ ನಾವು. ಹೇಗಿದೆ ನಮ್ಮದು. ಸೊ ಇವಾಗ ಬರಲಿ ಕಾರ್ ಇನ್ನೇನು ಆನ್ ದಿ ವೇ ಇದೆ. ಅದು ಬಂದಮೇಲೆ ಹೋಗಿ ಅಟ್ಲೀಸ್ಟ್ ಇವತ್ತಾದರೂ ಚೆನ್ನಾಗಿರೋ ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಮಾಡೋಣ. ಇದೇ ನಮ್ಮ ಇಂಡಿಯನ್ ರೆಸ್ಟೋರೆಂಟ್. ಊಟ ಇನ್ನೂ ತಂದುಕೊಟ್ಟಿಲ್ಲ. ಕೊಟ್ಟಿರೋದು ಒಂದು ನಾರ್ಮಲ್ ಹಪ್ಪಳ. ಇಲ್ಲಿ ನೋಡಿ ಇದನ್ನು ಹೆಂಗೆ ತಿಂತಾ ಇದ್ದಾರೆ ನೋಡಿ. ಬಜ್ಜಿ ತಿನ್ನೋ ರೇಂಜಿಗೆ ತಿಂತಾ ಇದ್ದೀವಿ ಇಲ್ಲೆಲ್ಲ. ಇನ್ನೇನು ಎಷ್ಟೊಂದು ದಿನ ಆಯಿತು ಎಷ್ಟೊಂದು ದಿನ ಅಲ್ಲ, 2ನೇ ದಿನಕ್ಕೆ ಹಿಂಗೆ ಅಂದ್ಬಿಟ್ರೆ ಹೇಗೆ ಟ್ರಿಪ್ಪು. ಈಗ ಬಂದಿದೆ ಸೇವ್ ಪುರಿ, ವೆಜಿಟೇಬಲ್ ಪಕೋಡ ಬಂದಿದೆ. ವೆಜಿಟೇಬಲ್ ಪಕೋಡ ಅಂದರೆ ಎಲ್ಲ ಬಜ್ಜಿ ಎಲ್ಲ ಇದೆ. ಬನ್ನಿ ಇವಾಗ ಬಜ್ಜಿ ತಿನ್ನೋಣ. ಏನೋ ಚಾಟ್ ಮಸಾಲ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಬಟ್ ಚೆನ್ನಾಗಿದೆ. ನೈಸ್. ಹೀರೆಕಾಯಿ ಬಜ್ಜಿ. ಇವಾಗ ಚಿಕನ್ ಟಿಕ್ಕಾ ಬಂದಿದೆ. ಇಲ್ಲಿ ನೋಡಿ ಹೇಗಿದೆ. ಇಲ್ಲೇ ಸ್ಮೆಲ್ ತೊಗೋತಾ ಇದ್ದಾರೆ ನೋಡಿ. ಸ್ಮೆಲ್ನ ಹೆಂಗೆ ತೊಗೋತಾ ಇದ್ದಾರೆ. ಇನ್ನೊಂಚೂರು ತೊಗೊಂಬಿಡು. ಹಲೋ ಸ್ಮೆಲ್ ತೊಗೊಂಗೆ. ಎಸ್. ಸೊ ಚಿಕನ್ ಬಿರಿಯಾನಿ ಬಂದಿದೆ. ನಾವು ಬಿರಿಯಾನಿ ರೈಸ್ ತೊಗೊಂಡಿದ್ದೀವಿ ಆ್ಯಂಡ್ ಸ್ಟಾರ್ಟರ್ ಹೇಳ್ಕೊಂಡಿದ್ದೀವಿ. ಸೊ ಇದೊಂದು ಬಂದಿದೆ. ಇನ್ನು ಅಲ್ಲಿ ಸ್ಟಾರ್ಟರ್ ಎಲ್ಲ ಬಂದಿದೆ. ಎಲ್ಲರೂ ಬಿರಿಯಾನಿ ಎಲ್ಲ ತಿಂದು ಜಾಸ್ತಿ ಆಗಿ ಸ್ವಲ್ಪ ದೂರ ವಾಕ್ ಮಾಡಿ ಆಮೇಲೆ ನಾವು ಕ್ಯಾಬ್ನ ಬುಕ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಎಲ್ಲ ನಡೀತಾರ, ಏನು ಮಾಡ್ತಾರೆ ಅಂತ. ನೋಡೋಣ ಒಂದ್ಸಲ. ಅಲ್ಲೂ ಇದೆಯಲ್ಲ ಕರೆಕ್ಟು, ಗೊತ್ತಿಲ್ಲ. ಐಸ್ ಕ್ರೀಮ್ ತೊಗೊಳಕ್ಕೆ ಅಂತ ಮಾರ್ಕೆಟಿಗೆ ಬಂದಿದ್ದು. ಇವರಿಬ್ರು ನೋಡಿ ಮೆತ್ತಿಗೆ ಇವ್ರದ್ದು 1 ಮಂತ್ ಆ್ಯನಿವರ್ಸರಿ ಅಂತ ಹೇಳಿ ಇವರು ರೀಸನ್ ತಗೊಂಡು ಈ ಕೇಕ್ನ ತಗೋತಾ ಇದ್ದಾರೆ. ಹಾಂ, ಇವ್ರು ತಿನ್ನೋದಕ್ಕೆ ಅವ್ರ ಆ್ಯನಿವರ್ಸರಿ ಅನ್ನೋ ರೀಸನ್ಸು. ನೆಪ ಮಾತ್ರ. ನಾನಾಗಿದ್ರೆ ಇದನ್ನ ತಗೋತಿದ್ದೆ ಹೆಲ್ದಿ. ಇವಾಗ ಇಷ್ಟು ಹೊಟ್ಟೆ ತುಂಬ ತಿನ್ಬಿಟ್ಟು ಯಾರು ತಗೋತಾರೆ. ಸೊ ಊಟ ಎಲ್ಲ ಮುಗಿಸಿ ಕ್ಯಾಬ್ ಬುಕ್ ಮಾಡಿಕೊಂಡು ರೂಮಿಗೆ ಬಂದಿದ್ದೀವಿ. ನಮ್ಮ ಟೈಮ್ ಚೆನ್ನಾಗಿದೆ. ನಾವು ರೂಮಿಗೆ ಬಂದ್ವಿ, ಮಳೆ ಸ್ಟಾರ್ಟ್ ಆಯಿತು ಇಲ್ಲಿ. ಸೊ ಈಗ ಹೋಗಿ ಒಂದಷ್ಟು ವೀಡಿಯೋಸ್ ಎಡಿಟಿಂಗ್ ಇದೆ, ಅದನ್ನು ಮುಗಿಸಿ ಮಲ್ಕೊಬೇಕು ಅಷ್ಟೇ ಇವತ್ತಿನ ದಿನ. ಹಾಂ, ಇದೆಷ್ಟು ಅಮೌಂಟ್ ಮಿಕ್ಕಿರೋದು ಇನ್ನು. ಈ ಹುಡುಗಿರು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ, ಹುಡುಕ್ತಾ ಇದ್ದೀವಿ. ಏನು ಆಟ ಆಡ್ಸೋಕ್ಕೆ ಅಂತ ಹೋಗಿದ್ದಾರ ಏನು ಅಂತ ಗೊತ್ತಿಲ್ಲ, ನೋಡೋಣ. ಕೆಳಗೆ ಹಂಗೆ ಅಲ್ಲಿ ಅಲ್ಲ, ನಾನು ಇಲ್ಲೆಲ್ಲರೂ ಇರ್ಬೋದಾ ಅಂತ ಬಂದಿದ್ದು.
ನಮ್ಮನ್ನು ಆಟ ಆಡಿಸ್ತಾ ಇದ್ದಾರಾ ಅಥವಾ ನಿಜ ಅವ್ರಿಗೆ ಗೊತ್ತಾಗದೆ ಬೇರೆ ಕಡೆ ಎಲ್ಲರೂ ಹೋಗಿದ್ದಾರಾ ಅದನ್ನು ನೋಡ್ಬೇಕೀಗ. ನೋಡಿ ಫೈನಲಿ ಸಿಕ್ಕಿದ್ರು, ಹೇಳಿಲ್ವಾ ನಮಗೆ ಆಟ ಆಡಿಸ್ತಾರೆ. ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಮಾಡಿ. ಏನೋ ಅಂತಾನೆ ಅಸಹ್ಯವಾಗಿ ಗೆಸ್ಟ್ ಮನೆಗೆ ಹೋದಾಗ ಅವ್ರಿಗೆ ಏನು ತಂದು ಕೊಡ್ತಾ ಇದ್ದಾರೆ ಬನ್ನಿ ಬೇಗ. ನಮ್ಗೆ ಅದರ ಸಂಖ್ಯೆ ಪ್ರಮುಖ ಗಾಬರಿ ಗಾಬರಿ ವಾಶ್ರೂಮ್ ಡೋರ್ ತೆಗಿಯಕ್ಕೆ ಹೋಗ್ತಾವ್ರು. ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ.